ಗಜರಾಮ ಅಂತ ಬಂದಾಗ ನಿಮ್ಗೆ ಈ ಥರ ಒಂದು ಸಿನಿಮಾ ಇದೆ ಅಂತ ನಿಮ್ಮ ಹತ್ರ ಬಂದು ಈ ಥರ ಹಾಡುಗಳು ಮಾಡ್ಕೊಡ್ಬೇಕು ಸರ್ ಅಂತಂದಾಗ ಅದನ್ನು ಅವ್ರು ಕೇಳ್ಕೊಂಡಂಥ ಸಂದರ್ಭದಲ್ಲಿ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಆ್ಯಂಡ್ ಆಗಲೇ ಹೇಳಿದರೆ ತುಂಬ ಡಿಫ್ರೆಂಟ್ ಆಗಿರುವಂಥ ಸಿನಿಮಾ, ಮೊದಲ ಸಿನಿಮಾ ಅಂತ ಫೀಲ್ ಆಯಿತು ನನಗೆ ಮಾಡುವಂಥದ್ದು ಅಂತ ಹೇಳಿ. ಯಾಕೆ ಇದು ಸ್ಪೆಷಲ್ ಅನಿಸುತ್ತೆ ಈ ಸಿನಿಮಾ ನಿಮಗೆ ಅಂತ ಹೇಳಿ? ಯಾಕೆಂದರೆ ಸ್ಟೋರಿ, ಫಸ್ಟ್ ಆಫ್ ಆಲ್ ಸ್ಟೋರಿ ತುಂಬ ಚೆನ್ನಾಗಿದೆ. ಕಾಂಟೆಂಟ್ ಓರಿಯೆಂಟೆಡ್ ಸ್ಟೋರಿ ಇದು. ಆ ಸ್ಟೋರಿ ಹೆಂಗೆ ಮೂವ್ ಆಗುತ್ತೆ, ಇದು ಕಮರ್ಷಿಯಲ್ ಟಿಪಿಕಲ್ ಸ್ಟೋರಿ ಥರ ಇಲ್ಲ ಇದು. ನಾನು ತುಂಬ ಹೇಳೋಕ್ಕಾಗಲ್ಲ, ಬಟ್ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ದಿಸ್ ಇಸ್ ದ ಲೈಫ್ ಆ್ಯಂಡ್ ಲವ್ ಫೇಲ್ಯೂರ್ ಸ್ಟೋರಿ ಆಫ್ ಅ ಪೈಲ್ವಾನ್. ನಾನು ಅದನ್ನ ಹೇಳ್ಬೋದು, ಯಾಕೆ ಅಂದರೆ ಅದೇನು ರಿವೀಲ್ ಮಾಡ್ತಿಲ್ಲ ನಾನು ಅಲ್ಲಿ. ಯಾಕೆ ಅಂದರೆ ಲವ್ ಫೇಲ್ಯೂರ್ ಅನ್ನೋದು ಮುಂಚೆನೇ ಗೊತ್ತಾಗ್ಬಿಡುತ್ತೆ ಮೂವಿನಲ್ಲಿ. ಇದು ಬಿಗಿನಿಂಗ್ ಒಂದು 15-20 ಮಿನಿಟ್ಸ್ ಆದಮೇಲೆ ಗೊತ್ತಾಗ್ಬಿಡುತ್ತೆ ಇದು ಲವ್ ಫೇಲ್ಯೂರ್ ಅಂತ. ಸೊ ತುಂಬ ಡಿಫ್ರೆಂಟ್ ಆಗಿದೆ ಈ ಸ್ಕ್ರಿಪ್ಟ್, ತುಂಬ ಡಿಫ್ರೆಂಟ್ ಆಗಿತ್ತು, ಸ್ಟೋರಿ ತುಂಬ ಡಿಫ್ರೆಂಟ್ ಇತ್ತು ನನಗೆ. ಸೊ ಐ ಫೆಲ್ಟ್ ಒಂದು ಫ್ರೆಶ್ನೆಸ್ ಇದೆ, ಎಸ್ಪೆಷಲಿ ಫಾರ್ ದಿಸ್ ಸ್ಟೇಜ್. ಈ ಆಡಿಯನ್ಸ್ ಇವಾಗ ಆಡಿಯನ್ಸ್ ಯಾವಾಗೂ ಕಾಂಟೆಂಟ್ ಓರಿಯೆಂಟೆಡ್ ಮೂವೀಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದಕ್ಕೆ ಹೋಗ್ತಾರೆ. ಎಸ್ಪೆಷಲಿ ನಮ್ಮ ಕನ್ನಡ ಆಡಿಯನ್ಸ್ ಹೂ ಆರ್ ವೆರಿ ಇಂಟೆಲಿಜೆಂಟ್ ಪೀಪಲ್. ಅವ್ರು ಕನ್ನಡ ಆಡಿಯನ್ಸ್ ಅವ್ರಿಗೆ ಫೂಲ್ ಮಾಡೋಕ್ಕಾಗಲ್ಲ. ಬಟ್ ಒಳ್ಳೆ ಮೂವಿ ಅಂದರೆ ಹೋಗ್ತಾರೆ. ಬಟ್ ಅವ್ರು ಹೋಗಬೇಕು, ಮೂವಿಗೆ ಹೋಗ್ಬೇಕು, ಅವ್ರು ಅಷ್ಟೇ. ಥಿಯೇಟ್ರಲ್ಲಿ ನೋಡಬೇಕು, ಅಲ್ಲಿ ಬರಬೇಕು, ಅಲ್ಲೇ ಮಜಾ ಬರೋದು. ಮೈ ಸಜೆಷನ್ ಇಸ್, ನೀವು ಮಾಲ್ಗೆ ಹೋಗಿ ನೋಡಿ. ಇದು ಪ್ರೊಡ್ಯೂಸರ್ ಇಷ್ಟಪಡೋಲ್ಲ ನಾ ಇದು ಹೇಳೋದು, ಬಟ್ ನೀವು ಮಾಲ್ಗೆ ಹೋಗಿ, ಯಾಕಂದರೆ ಅಲ್ಲಿ ಸೌಂಡ್ ಚೆನ್ನಾಗಿರುತ್ತೆ, ಸೌಂಡ್ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಮೇನ್ ಥಿಯೇಟರ್ ಮೊದಲನೇ ವಾರ ಅಫ್ಕೋರ್ಸ್ ನೀವೆಲ್ಲ ಬರೋರ್ಗೆ ಯಾರ್ಯಾರಿಗಾಗತ್ತೋ ಬರಬೇಕು ಮೂವಿನ ಓಡಿಸೋಕೆ. ಇಲ್ದೋರೆ ಏನಾಗುತ್ತೆ ಅಂದರೆ ನಮ್ಮ ಕನ್ನಡ ಮೂವಿ ಎಸ್ಪೆಷಲಿ ಏನೋ ಕೆಟ್ಟ ಮೂವಿ ಬಿದ್ದರೆ ನಮಗೇನು ಅನಿಸಲ್ಲ, ಓಕೆ ಏನೋ ಬಂತು ಹೋಯ್ತು, ಎಕ್ಸ್ಪೆಕ್ಟೇಷನ್ ಅಷ್ಟೊಂದಿಲ್ಲ. ಬಟ್ ಒಳ್ಳೆ ಮೂವಿ ಬಿದ್ದರೆ ಓನ್ಲಿ ಬಿಕಾಸ್ ಯಾಕೆ ಅಂದರೆ ಜನರಿಗೆ ಗೊತ್ತಿರಲಿಲ್ಲ ಅಥವಾ ಇಂಟ್ರೆಸ್ಟ್ ಇರಲಿಲ್ಲ ಬರೋಕ್ಕೆ, ಇನ್ನೊಂದು ಕನ್ನಡ ಮೂವಿ ಆಮೇಲೆ ನೋಡೋಣ ಬರುತ್ತೆ ಚಾನಲ್, OTTಲಿ ಬರುತ್ತೆ ಅದು, ಆ ಥರ. ದೆನ್ ಅವಾಗ ತುಂಬ ಬೇಜಾರಾಗುತ್ತೆ. ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿನ ನಾವು ಎತ್ತಬೇಕು ಅಂದರೆ ನಮಗೆ ಮಾತ್ರ ಮಾಡೋಕ್ಕಲ್ಲ, ನಮ್ಗೆ ಆಡಿಯನ್ಸ್ ಸಪೋರ್ಟೇ ಬೇಕಿರೋದು. ಮೇನ್ಲಿ ಆಡಿಯನ್ಸ್ ಸಪೋರ್ಟೇ ಬರೋದು. ಇವಾಗ ಮುಂಗಾರು ಮಳೆ ಯಾರು ಮಾಡಿದ್ದು ಆ ಥರ ಹಿಟ್ಟು? ನಾವೆಲ್ಲ ಮಾಡಿದ್ದು, ಆಡಿಯನ್ಸ್ ಮಾಡಿದ್ದನ್ನು. ಇವಾಗಲೂ ಆ ಮೆಮರೀಸ್ ವೆರಿ ವೆರಿ ನೋಸ್ಟಾಲ್ಜಿಕ್. ತುಂಬ ನಾನು ಎಷ್ಟೋ ಜಾಗದಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಿರೋವಾಗ, ಓಕೆ, ಬಟ್ EK ಅವ್ರ ಮನೆಗೆ ಹೋಗ್ತಿದ್ದು, ಮತ್ತು ಯೋಗರಾಜ್ ಭಟ್ ಅವ್ರನ್ನ ಮೀಟ್ ಮಾಡ್ತಿದ್ದು, ಅದೆಲ್ಲ ನೆನಪಿಸ್ಕೊಂಡ್ರೆ ಎಲ್ಲ ಗೋಲ್ಡನ್, ಏನೋ ಒಂಥರ ಗೋಲ್ಡನ್ ಟೈಮ್ಸ್. ಬಟ್ ಅದೆಲ್ಲ ಆಗ್ತಿರುವಾಗ ನಮಗೇನು ಫೀಲಿಂಗೇ ಇರಲಿಲ್ಲ, ಏನಾಗುತ್ತೆ ಈ ಮೂವಿ ಅಂತ. ಅದನ್ನು ನಾವು ಪ್ರಿವ್ಯೂ ಎಲ್ಲ ನೋಡಿದಾಗ ಅದು ನಮ್ಗನ್ನಿಸ್ತು, ಓಕೆ ಎಲ್ಲದು ಜನರಲ್ ಫೀಲಿಂಗ್ ಇದ್ದಿದ್ದು ಚೆನ್ನಾಗಿದೆ ಮೂವಿ. ಏನೋ ಇಟ್ ಇಸ್ ಕ್ಲಾಸ್ ಆಡಿಯನ್ಸ್ ಹೋಗ್ತಾರೆ, ಓಕೆ. ಸೊ ಆ ಕಡೆ BC ಇಲ್ಲೆಲ್ಲ ಎಲ್ಲೂ ಓಡಲ್ಲ. A ಸೆಂಟರ್ ಬಾಲ್ಕನಿ ಆಡಿಯನ್ಸ್ ಇಷ್ಟಪಡ್ತಾರೆ, ಒಂದ್ಸಲಿ ಹೋಗ್ತಾರೆ ಅಷ್ಟೇ. ನಾವು ವಿ ವರ್ ಸೋ ರಾಂಗ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.